ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಇದು ಬಹಳ ವರ್ಷದ ಬೇಡಿಕೆ. ಯಾಕಂದರೆ ನಾನು ಲಾಸ್ಟ್ ಟೈಮು ಕಂಪ್ನಿ ಕೊಟ್ಟಾಲು, ಆಮೇಲೆ ಕೊಟ್ಟಾಲು ಇಂಥಲ್ಲೆಲ್ಲ ಕೆಲವೊಂದು ಭಾಳ ಹಳ್ಳಿಗಳಲ್ಲಿ ಸಣ್ಣ ಪುಟ್ಟ ಅನೇಕ ರೈತರು ಸಣ್ಣ ಪುಟ್ಟ ಭಾಳಷ್ಟು ದುಡ್ಡು ಅಂದರೆ ಒಂದು 10,000, 20,000, 50,000 ರೂಪಾಯಿ ಕಟ್ಟಿ ಗುಡಿಸಲು ಮನೆಗಳಾಗ, ಎಲ್ಲರೂ ಸಣ್ಣ ಮನೆಗಳಾಗ ಇದ್ದಂಥ ಉದಾಹರಣೆಗಳು ನೋಡಿ ಆ ಬೆಂಕಿ ಅವಘಡ ಆದಮೇಲೆ ಆ ಸುಟ್ಟು ಕರಕಲಾಗಿ ಅದು ಭಾಳಷ್ಟು ನೋವು ತಂದಿದೆ. ಅಂದರೆ ಭಾಳ ದಿನಗಳಿಂದ. ಯಾಕಂದರೆ ಲಾಸ್ಟ್ ಟೈಮ್ MLA ಆದಾಗ ಆಗ್ಬೇಕಿತ್ತು, ಭಾಳ ಪ್ರಯತ್ನ ಮಾಡಿದೆ. ಈ ಕಂಪ್ನಿ ಭಾಳಷ್ಟು ಜನ ಹಿರಿಯರು ಮತ್ತು ಇದು ನಮಗೆ ಏನು ಅಗ್ನಿಶಾಮಕ ದಳ ಆಗಲೇಬೇಕಂತ ಭಾಳಷ್ಟು ಒತ್ತಡ ಇತ್ತು. ಹಾಗಾಗಿ ಇವತ್ತು ಭಾಳಷ್ಟು ಖುಷಿ ಆಗ್ತಿದೆ, ಅಗ್ನಿಶಾಮಕ ದಳ ಆಗಿದೆ. ಹಾಗಾಗಿ ಅನೇಕ ಜನ ಅಂದರೆ ಕಂಪ್ನಿ ಮತ್ತು ಕುರುಗೋಡು ವಿಧಾನಸಭಾ ಕ್ಷೇತ್ರ ಪೂರ ರೈತಾಪಿ ಕ್ಷೇತ್ರ. ಈ ಬಳಿಗಳು ಸಣ್ಣ ಪುಟ್ಟ ದನಕರ ಕಟ್ಕೊಂಡಂಥವ್ರು ಇವಾಗೇನು ಕೆಲವೊಂದು ಕಡೆಗೆ ಒಂದು ಬೆಳೆ ಇರ್ತೈತಿ, ಒಂದು ಕಡೆಗೆ ಎರಡು ಬೆಳೆ ಇರ್ತದೆ. ಹಿಂಗಿದ್ದಾಗ ಬಣಿಗಳು ಮತ್ತೊಂದು ಇನ್ನೊಂದು ಹಾಕೊಂಡ್ಮೇಲೆ ಆ ಬಣಿಗಳು ಸುಡಬೇಕಾದ್ರೆ ನಾವು ಗಂಗಾವತಿಗೆ ಹೋಗ್ಬೇಕು, ಇಲ್ಲಂದ್ರೆ ಕುರುಗೋಡಿಂದ ಇಲ್ಲಂದ್ರೆ ಹೊಸಪೇಟೆಯಿಂದ ಬರಬೇಕು. ಹಿಂಗಾಗಿ ಭಾಳಷ್ಟು ಸಮಸ್ಯೆ ಆಗಿ ಅದೇ ಸುಟ್ಟು ಕರಕಲಾದ್ಮೇಲೆ ಏನು ಫೈರ್ ಇವು ಬರ್ತದ್ವು. ಹಂಗಾಗಿ ಇವತ್ತು ಒಂಥರ ಭಾಳಷ್ಟು ಖುಷಿ ಮತ್ತು ನೆಮ್ಮದಿ ತಂದಿದೆ. ನಮಗೇನು ಇವತ್ತೇನು ಅಗ್ನಿಶಾಮಕ ದಳ ಆಗ್ತಿದೆ. ಭಾಳಷ್ಟು ಜನ ಹಿರಿಯರು ಇದ್ದಾರೆ, ನಮ್ಮ MI ಸ್ವಾಮಿಯವರು ಭಾಳಷ್ಟು ದಿನದಿಂದ ನನಗೆ ಹೇಳ್ತಿದ್ರು, ರಾಜಾರಾವಣ್ಣ ಅವರು, ಅನೇಕ ಜನ ಹಿರಿಯರು ಇಲ್ಲಿ ಆಗಲೇಬೇಕಂತ ಹೇಳ್ತಿದ್ರು. ಹಾಗಾಗಿ ಇವತ್ತು ಅನುಕೂಲ ಆಗಿದೆ. ಮುಂದೆ ಬರೋಂಥ ದಿನಗಳಲ್ಲಿ ಬಸ್ ಡಿಪೋಕ್ಕೆ ದುಡ್ಡಿದೆ, ಜಾಗ ಇಲ್ಲ. ಅದು ಒಂದು ಈ ಭಾಗದ ಭಾಳ ಬೇಡಿಕೆ ಇದೆ. ಸೂಕ್ತ ಜಾಗ ನೋಡ್ಕೊಂಡು ಅಲ್ಲಿ ಕೂಡ ಏನು ಬಸ್ ಡಿಪೋ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ಅದಾದಮೇಲೆ ಕಂಪ್ನಿ ತಾಲೂಕು ಕ್ರೀಡಾಂಗಣ ಜಾಗದ ಕೊರತೆ. ಇವಾಗಲೇ ನಮಗೆ ಕುರುಗೋಡಿಗೆ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾಗ ಇತ್ತು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಲೂಕು ಕ್ರೀಡಾಂಗಣ ಆಗಿದೆ. ಇನ್ನೂ ಅನುದಾನ ಕಡಿಮೆ ಇದೆ, ಅಲ್ಲಿ ಕೊಡ್ಲಿಕ್ಕೆ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಇನ್ನೂ ಭಾಳಷ್ಟು ಹೊಸ ಇತಿಹಾಸಗಳಿದ್ದಾವೆ. ಏನು 100 ಬೆಡ್ ಹಾಸ್ಪಿಟ್ಲು, ಮಿನಿ ವಿಧಾನಸೌಧ, ತಾಲೂಕು ಪಂಚಾಯತ್, ಅದಾದಮೇಲೆ ಏನು ಅಗ್ನಿಶಾಮಕ ದಳ, ಅದಾದಮೇಲೆ ಕಂಪ್ನಿ ಸೇತುವೆ, ಇಲ್ಲ ಭಾಳಷ್ಟು ಅಂದರೆ ಸೋಮಪ್ಪ ಕೆರೆ ಅಭಿವೃದ್ಧಿ ಇರಲಿ, ಅದಾದಮೇಲೆ ಮತ್ತೆ ಇಂಡೋರ್ ಸ್ಟೇಡಿಯಂ ಇರಲಿ, ಆಮೇಲೆ ಅನೇಕ ಆಲ್ಮೋಸ್ಟ್ ಒಂದು 90% ಕಂಪ್ಲೀಟ್ ಆಗೋಂಥ ವ್ಯವಸ್ಥೆಯಲ್ಲಿ ನಾವು ಇದೀವಿ. 60 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಂಪ್ಲೀಟ್ ಸಿಟಿ ಒಂದು 36 ರಸ್ತೆಗಳು ತಂದಿದ್ದೀವಿ. ಮೇನ್ ಸಂಪರ್ಕ ಅಂದರೆ ಸಾಯಿಬಾಬಾ ಗುಡಿ ಇಂಥ ಮೇನ್ ರಸ್ತೆಗಳು ಏನಿದಾವೆ, 4,60 ಲಕ್ಷದಲ್ಲಿ 36 ರಸ್ತೆಗಳು ಅವು ಕೂಡ ಕಂಪ್ಲೀಟ್ ಸಿಟಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಅದಾದಮೇಲೆ ಇವಾಗ UGDಗೆ ಕೈ ಹಾಕಿದ್ವಿ, ಎಲ್ಲಿ ಕಂಪ್ನಿಯಲ್ಲಿ 5 ಮತ್ತು 12ನೇ ವಾರ್ಡು ಜೇಂಟಾಗಿ ಅದು ಎಷ್ಟು 33 ಕೋಟಿ ಅಷ್ಟೇ. ಅದು ಹಂತವಾಗಿ ಸಂಪೂರ್ಣವಾಗಿ ಕಂಪ್ನಿ ಏನು ಇವತ್ತೇನೈತಲ್ಲ UGD ತರಲಿಕ್ಕೆ ಪ್ರಾಮಾಣಿಕವಾಗಿ 34 ಕೋಟಿ ಸ್ಯಾಂಕ್ಷನ್ ಆಗಿದೆ. ಈಗ ಮುಂದೆ ಬರೋಂಥ ದಿನಗಳು ಸಂಪೂರ್ಣವಾಗಿ ಆ UGD ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕ. ಈಗ ಬಸ್ ಶೆಲ್ಟರ್ಗಳು ನಮ್ಮ MP ಅವ್ರಿಗೆ ಕೂಡ ನಾವು ಕೇಳಿದ್ವಿ. ಅದಾದಮೇಲೆ ಶಾಸಕರ ಅನುದಾನದಲ್ಲಿ ಕೂಡ ಕೊಡಬೇಕು. ಹಂಗಾಗಿ ಪ್ರಯತ್ನ ಮಾಡೋಕತ್ತೀನಿ. ಇವಾಗ ಎಲ್ಲೆಲ್ಲಿ ಅವಶ್ಯಕತೆ ಐತಿ ಈ ಸತಿ ಲಿಸ್ಟ್ ತಂದಿವಿ. ಮುಂದೆ ಬರೋಂಥ ದಿನಗಳಲ್ಲಿ ಭಾಳಷ್ಟು ಅವಶ್ಯಕತೆಯಲ್ಲಿದ್ದಾವೆ. ಅವನ್ನ ಕೆಲವೊಂದು ಚೆನ್ನಾಗಿದ್ದರೆ ರಿಪೇರಿ ಮಾಡಿಸೋಣ, ಹೊಸದೆಲ್ಲಿ ಅವಶ್ಯಕತೆ ಐತೆ ಅವ್ನು ಕೊಡೋಂಥ ವ್ಯವಸ್ಥೆ ಮಾಡಿ. ಮಿನಿ ವಿಧಾನಸೌಧ ಉದ್ಘಾಟನೆ ಉದ್ಘಾಟನೆ ಮುಂದೆ ತಾವೆಲ್ಲ ನೋಡಿರಿ, ಪೂರ ಗ್ರಾಸ್ ಬೆಳೆದು ಆ ಮಿನಿ ವಿಧಾನಸೌಧ ಅಂದರೆ ಮಾಡಿದ್ರೆ ಸಂಪೂರ್ಣವಾಗಿ ಮಾಡ್ಬೇಕಂತಂದು ಈಗಾಗಲೇ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಮುಂದೆ ಆ ಗ್ರಾಸ್ ಏನೈತಲ್ಲ ಆಪ್ ಅಂತಾರೆ, ಏನಂತಾರೆ ಗ್ರಾಸ್ ಆಪ್, ಅದನ್ನೆಲ್ಲ ಪೂರ ತೆಗೆದು ಅದನ್ನೆಲ್ಲ CC ಮಾಡಿ ಒಂದು ಈ ಸತಿ ಅಂದರೆ ಇವಾಗ 100 ಬೆಡ್ ಹಾಸ್ಪಿಟ್ಲ್ ಕೂಡ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಎಲ್ಲವನ್ನು ಒಂದೇ ಸತಿ ಉದ್ಘಾಟನೆ ಮಾಡಬೇಕಂತ ಪ್ರಯತ್ನ ಮಾಡಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.